ಇನ್ನು ಗುಂಡಿ ಮುಚ್ಚಿ ತಿಂಗಳಾಗಿಲ್ಲ ಬೆಂಗಳೂರಿನಲ್ಲಿ ಅನ್ಸುತ್ತೆ ಇದು. ಗುಂಡಿಗಳು ಬಾಯಿ ತೆರೆಕೊಂಡು ಕೂತಿವೆ. ಮಳೆ ಕೊಚ್ಚಿ ಹೋದ ಪಾಲಿಕೆ ಹಾಕಿದ ಡಾಂಬರ್ ಎಲ್ಲಿ ಉಳಿಯುತ್ತೆ ಅದ್ ಮೇಲ್ಗಡೆಗೆ ಒಂದೊಂದು ಇಂಚ್ ಹಾಕಿದ್ರೆ. ಶಾಂತಿನಗರದ ಡಬಲ್ ರೋಡ್ ತುಂಬಾ ಡೆಡ್ಲಿ ಗುಂಡಿಗಳೀಗ ಬಾಯಿ ತೆರೆಕೊಂಡು ಕೂತಿವೆ. ರಾತ್ರಿ ಮಳೆ ಸುರಿದಿದೆ, ಬೆಳಗ್ಗೆ ಗುಂಡಿ ಸವಾರರು ಪರದಾಡಿದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ ನೋಡಿ. ಅಲ್ಲಿ ಅವ್ರು ಹಾಕಿರುವಂತದ್ದು ಸುಮ್ಮನೆ ತೇಪೆ ಕೆಲಸ. ಗುಂಡಿ ಮುಚ್ಚಿ ತಿಂಗಳಾಗಿಲ್ಲ. ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. DCM ಸಾಹೇಬರು BBMPಗೆ ಗುಂಡಿಯನ್ನ ಮುಚ್ಚಲಿಕ್ಕೆ ಡೆಡ್ ಲೈನ್ ಅನ್ನ ನೀಡಿದ್ರು. ಆ ಡೆಡ್ ಲೈನ್ ಅಲ್ಲಿ BBMP ಕೂಡ ಗುಂಡಿಯನ್ನ ಮುಚ್ಚಿತ್ತು. ಆದ್ರೆ ಆ ಗುಂಡಿ ಮುಚ್ಚಿದಂತಹ ಬಂಡವಾಳ ಮುಚ್ಚಿದ 15 ದಿನಕ್ಕೆ ಈಗ ಹೊರ ಬರ್ತಾ ಇದೆ. ಗಮನಿಸ್ತಾ ಇದ್ರಿ. ಇದು ನಾವು ಶಾಂತಿನಗರಕ್ಕೆ ಸಂಪರ್ಕಿಸುವಂತ ಡಬಲ್ ರೋಡ್ ಏನಿದೆ, ಆ ಡಬಲ್ ರೋಡ್ನ ರಸ್ತೆಯ ಪರಿಸ್ಥಿತಿ. ನಿನ್ನೆ ಆದಂತ ಒಂದೇ ಮಳೆಗೆ ಮುಚ್ಚಿದಂತಹ ಗುಂಡಿ ಕಂಪ್ಲೀಟ್ ಆಗಿ ಕಿತ್ತು ಮತ್ತೆ ಈ ರಸ್ತೆಯಲ್ಲಿ ಗುಂಡಿಗಳು ಉದ್ಭವಗೊಂಡಿದೆ. ಡಾಂಬರ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ. ಹೋದಂತ ಪರಿಣಾಮವಾಗಿ ಮತ್ತೆ ಗುಂಡಿಗಳು ಉದ್ಭವ ಆಗಿದೆ. ಗಮನಿಸಬಹುದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ವಾಹನ ಸವಾರರು ಪರದಾಟವನ್ನ ಮಾಡಿ ಸಂಚಾರವನ್ನ ಮಾಡುವಂತಾಗಿದೆ. ನಿನ್ನೆ ರಾತ್ರಿ ಸುರಿದ ಮಳೆಯ ಹಿನ್ನೆಲೆಯಲ್ಲಿ ಹಾಕಿದ್ದ ಡಾಂಬರ್ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ. ಆ ಡಾಂಬರ್ ಹಿಂದೆ ಕೂಡ ಸ್ವಲ್ಪ ಹೋಗಿತ್ತು, ಬಟ್ ಅದಾದ್ರೆ ಮಳೆ ಬಿದ್ದಂತ ಪರಿಣಾಮವಾಗಿ ಈಗ ಕಂಪ್ಲೀಟ್ ಆಗಿ ಡಾಂಬರ್ ಹೋಗಿದೆ. ರಸ್ತೆ ತುಂಬೆಲ್ಲ ಡಾಂಬರ್ ಹರಡಿ ನಿಂತಿರೋದನ್ನ ನೀವು ಗಮನಿಸ್ತಾ ಇದ್ರಿ. ನೀಟಾಗಿ ಎತ್ತಿ ಇಡ್ಬೋದು, ಕಸವನ್ನ ಎತ್ತಿ ಇಡ್ಬೋದು. ಆ ರೀತಿಯಾಗಿ ಇದೆಲ್ಲ ನೋಡಿ, ಡಾಂಬರನ್ನ ಹಾಕಿದಂತಹ ಡಾಂಬರ್ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆಚೆ ಬಂದಿದೆ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿ, ಇವ್ರು ಹಾಕಿದ್ದಂತಹ ಕ್ವಾಲಿಟಿ ಡಾಂಬರ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರಿ. ಮಳೆಯ ನೀರಿಗೆ ಮರಳಿನ ಗುಡ್ಡೆ ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಿಜಕ್ಕೂ ಬಹಳ ಕೆಟ್ಟದಾದಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಡೆಡ್ಲೈನ್ ಅನ್ನ ಒಳಭಾಗ ಅಂದ್ರೆ ಡೆಡ್ಲೈನ್ನ ಒಳಗಾಗಿ ನಾವು ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂಥ ಆತರದಲ್ಲಿ ಮುಚ್ಚಿದಂಥ ಪರಿಣಾಮವಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಗಮನಿಸಿ. ವಾಹನ ಸವಾರರು, ಬೈಕ್ ಸವಾರ ಎಷ್ಟು ಪರದಾಟವನ್ನ ಮಾಡ್ತಾ ಇದ್ದಾರೆ. BMTCಗಳೆಲ್ಲವೂ ಕೂಡ ಹೇಗೆ ಸಂಚಾರವನ್ನ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದೊಮ್ಮೆ ಏನಾದರೂ ವೇಗವಾಗಿ ಬಂದಂಥ ವಾಹನಗಳೇನಾದರೂ ರಸ್ತೆಗಳಿಗೆ ಇಲ್ಲಿರುವಂಥ ಗುಂಡಿಗಳಿಗೆ ಬಿದ್ದರೆ ನಿಜಕ್ಕೂ ಅಪಾಯಕ್ಕೆ ಸಿಲುಕುವಂಥ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆಟೋಗಳಿರ್ಬೋದು, ಕಾರ್ಗಳಿರ್ಬೋದು, ಗೂಡ್ಸ್ ವೆಹಿಕಲ್ಗಳಿರ್ಬೋದು, ಇವೆಲ್ಲವೂ ಕೂಡ ಪರದಾಟವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. BBMP ಅವರು ಡೆಡ್ಲೈನ್ ಮುಗಿದೋಗುತ್ತೆ ಅನ್ನುವಂಥ ಆತರದಲ್ಲೋ ಅಥವಾ ಗುಂಡಿಯನ್ನು ಮುಚ್ಚಬೇಕು ಅನ್ನುವಂಥ ಕಾಟಾಚಾರದಲ್ಲೋ ಕೆಲಸವನ್ನು ಮಾಡಿ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.